ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ Deep duck deep duck dirana deep duck deep duck dirana deep duck ವಾವ್ ವಾಟ್ ಅ ಸರ್ಪ್ರೈಸ್ ಏನಿವತ್ತು ಇಷ್ಟು ಬೇಗ ಇದ್ದಿದ್ಯಾ ವಾವ್ ವಾಟ್ ಅ ಸರ್ಪ್ರೈಸ್ ನೀನ್ ಇವತ್ತು ಮನೇಲೇ ಇದ್ಯಾ ವಾಟ್ ಯು ಮೀನ್ ಅದೇ ಪಾರ್ಟಿ ಗೀಟಿ ಅಂತ ಅಲ್ಲಿದೆ ಮನೆಯಲ್ಲಿ ಇದೆಯಾ ಐ ಮಸ್ಟ್ ಫನ್ನಿ ಅಜ್ಜಿ ಅಜ್ಜಿ ಏನು ಬಂಗಾರ ಇವತ್ತು ಬಹಳ ಖುಷಿಯಾಗಿದೆಯಲ್ಲ ಏನ್ ಸಮಾಚಾರ ಅಮ್ಮ ಇವತ್ತು ಆಫೀಸ್ಗೆ ಹೋಗಲ್ಲ ಅಂತೆ ಹೌದಾ ಒಳ್ಳೇದಾಯ್ತು ಹಾಗಾದ್ರೆ ನೀನು ಒಂದ್ ಕೆಲ್ಸ ಮಾಡ್ತೀಯಾ ಇವತ್ತು ನೀನು ಸ್ಕೂಲ್ಗೆ ಹೋಗ್ಬಿಡ ಅಮ್ಮಂಗ್ ಹೇಳ್ತೀನಿ ನಿನ್ನೆಲ್ಲಾದ್ರೂ ಕರ್ಕೊಂಡು ಹೋಗುಂತ ಓಕೆನಾ ಡಾಣಿ ಸಾಧನ ಇವತ್ತು ಆಫೀಸಿಗೆ ರಜಾ ಹಾಕಿದ್ಯಂತೆ ಪಾಪು ಹೇಳಿದ್ಲು ಅವಳು ನನ್ ಸ್ಕೂಲ್ಗೆ ಹೋಗ್ಬೇಡ ಅಂತ ಹೇಳಿದೀನಿ ಹೇಗಿದ್ರು ರಜಾ ಹಾಕಿದ್ಯಾ ಅಲ್ವಾ ಅವಳು ನಿನ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ತುಂಬಾ ದಿವಸದಿಂದ ಆಸೆ ಪಡ್ತಾ ಇದ್ಲು ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗ್ಬಾ ಅತ್ತೆ ಪ್ಲೀಸ್ ನಾನ್ ಇವತ್ ರಜಾ ತಗೊಂಡಿರೋದು ಇವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಲ್ಲ ಪಾರ್ಲರ್ ಅಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿದೀನಿ ನಾನ್ ಈಗ ಹೋದ್ರೆ ಬರೋದೇ ಸಂಜೆ ಆಗತ್ತೆ ನಾನ್ ಯಾವಾಗ ಇವಳನ್ನ ಹೊರಗಡೆ ಕರ್ಕೊಂಡು ಹೋಗ್ಲಿ ಅಜ್ಜಿ ನಾನು ಸ್ಕೂಲ್ಗೆ ಹೋಗ್ತೀನಿ ಸಾರಿ ಪುಟ್ಟ ಅಕ್ಕ ಅಕ್ಕ ಅಪ್ಪನ ಆಪರೇಷನ್ ಸಕ್ಸಸ್ ಆಯ್ತು सर्वलौकैकनाथम् ಸಾಧನ ಏನಮ್ಮ ನೀನು ಹೆತ್ತ ತಾಯಾದವಳು ಆ ಮಗುಗೆ ಸ್ವಲ್ಪನಾದ್ರೂ ಸಮಯ ಕೊಡ್ಬೇಕೋ ಬೇಡವೋ ಹೇಳು ಸಮಯ ಕೊಡೋದಕ್ ನೀವೆಲ್ರೂ ಇದಿರಲ್ಲ ಮಾವ ಫ್ರೀ ಆದಾಗ ನಾನು ಅವಳಗ್ ಟೈಮ್ ಕೊಡ್ತೀನಲ್ಲ ಅದು ಅಲ್ದೆ ಪಾರ್ಲರ್ ಅಲ್ಲಿ ಇವತ್ತು ಅಪಾಯಿಂಟ್ಮೆಂಟ್ ಕ್ಯಾನ್ಸಲ್ ಆದ್ರೆ ಇನ್ನು 1 ವಾರ ಅಪಾಯಿಂಟ್ಮೆಂಟ್ ಸಿಗೋದಿಲ್ವಂತೆ ಸಾರಿ ಮಾವ ಹೋಗ್ಲೇಬೇಕು ಬಾಮ್ಮ ಬಾ ಅಂಕಲ್ ಚೆನ್ನಾಗಿರಮ್ಮ ಚೆನ್ನಾಗಿರು ಆಂಟಿ ಚೆನ್ನಾಗಿರಮ್ಮ ಒಳ್ಳೇದಾಯ್ತು ಎಲ್ರೂ ಮನೇಲಿ ಇರ್ಬೇಕಾದ್ರೆ ಬಂದಿದ್ಯಾ ನಾನು ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡ್ತೀನಿ ಮಾವ ಯಾರಂತ ಗೊತ್ತಾಗ್ಲಿಲ್ಲ
ನನ್ನ ಕ್ಲೋಸ್ ಫ್ರೆಂಡು ಶಾಂತಾರಾಮ್ ಇಲ್ವೇನಮ್ಮ, ಅವ್ರ ಒಬ್ಬನೇ ಮಗಳು ನಿತ್ಯ ಅಂತ MBA ಪಾಸ್ ಮಾಡಿದ್ದಾಳೆ. ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ದಾಳೆ. ಓಹ್ ಹಾಯ್ ಹಾಯ್ ಆಂಟಿ, ತೀರ್ಥ ಅವರೆಲ್ಲಿ? ಎಲ್ಲೂ ಕಾಣ್ತಿಲ್ಲ. ನೋಡು, ನೀನ್ ತೀರ್ಥ ಅಂತ ಜ್ಞಾಪಿಸ್ಕೊಂಡಿದ್ದೆ ತಡ, ತಕ್ಷಣನೇ ಎಂಟ್ರಿ ಕೊಟ್ಬಿಟ್ಟ, ನೆನೆದವರ ಮನದಲ್ಲಿ ಅಂತ. ಹಾಯ್ ತೀರ್ಥ. ಮದುವೆ ಬೇಕಾದ್ರೆ 3 ಅಲ್ಲ 4 ತಿಂಗಳು ತಡೆದಿಟ್ಕೊಳ್ಳೋಣ. ಮೊದಲು ನಿನಗೆ ಆ ಹುಡುಗಿ ಇಷ್ಟನಾ? ನಿಮ್ಗೋಕೆ ಆದ್ರೆ ನನಗೂ. ನಿಮ್ ಶಾಂತಾರಾಮ್ ಅಂಕಲ್ ಮಗಳು ಕಣೋ ನಿತ್ಯ. ಹಾಯ್ ನಿತ್ಯ, ಬನ್ನಿ ಕಾಫಿ ಕುಡೀರಿ. ಯಾರೋ ಏನೋ ಮನೇಲಿ ಟೀ ಕುಡಿಯೋದು, ಕಾಫಿ ಕುಡಿಯೋದು, ಉಪ್ಪಿಟ್ಟು ತಿನ್ನೋದು ಇದೆಲ್ಲ ಮಾಮೂಲಿ ಇರ್ತಿದೆ. ಯಾವ್ದಾದ್ರು ಒಳ್ಳೆ ರೆಸ್ಟೋರೆಂಟ್ ಕರ್ಕೊಂಡೋಗು, ಗಾರ್ಡನಲ್ಲಿ ಚೇರ್ ಹಾಕ್ಕೊಂಡು ಒಳ್ಳೆ ಫುಡ್ ಆರ್ಡರ್ ಮಾಡಿ ಇಬ್ರು ಕೂತ್ಕೊಂಡು ಪರಸ್ಪರ ಮನಸ್ಸಲ್ಲಿರೋದನ್ನ ಹಂಚ್ಕೊಳ್ಳಿ. ಗೊತ್ತಾಯ್ತಾ? ನೋಡು, ಇನ್ನೊಂದು ವಿಷಯ ಮರ್ತೇ ಬಿಟ್ಟಿದ್ದೆ. ನಿತ್ಯ ನಮ್ಮ ಫ್ಯಾಕ್ಟ್ರಿ ನೋಡ್ಬೇಕಂತೆ, ಕರ್ಕೊಂಡೋಗಿ ತೋರ್ಸು. ಏನ್ ಯೋಚನೆ ಮಾಡ್ತಿದ್ಯಾ? ನಿನಗೆ ಹೇಳ್ತಿರೋದು, ಕರ್ಕೊಂಡು ಹೋಗು. ಅಲ್ಲಮ್ಮ, ಅದು ನಾನು ನಿತ್ಯ ನಿನ್ ಜೊತೆ ಏನೋ ಮಾತಾಡ್ಬೇಕಂತೆ. ಮದ್ವೆಗ್ ಮುಂಚೆ ನಿಮ್ ಮಧ್ಯೆ ಏನೇ ಇದ್ರು ಮಾತಾಡ್ಕೊಂಡ್ಬಿಡಿ. ಅಪ್ಪ, ನೀನ್ ಅಳ್ಬೇಡ, ನಿನ್ ಹತ್ರ ನಂಗೂ ಅಳು ಬರುತ್ತೆ. ನೀನ್ ಬೇಗ ಹುಷಾರಾಗ್ತಿಯಪ್ಪ, ಅಳ್ಬೇಡ. ಸುಮಿ ಸುಮಿ, ಹೋ ನಿಮ್ಮ ಅಪ್ಪಂಗೆ ಆಪರೇಷನ್ ಆತಲ್ಲ? ಆಯ್ತಕ್ಕ, ಇನ್ನೇನು ತೊಂದ್ರೆ ಇಲ್ಲ ಅಂತ ಹೇಳೋರು ಡಾಕ್ಟ್ರು. ಹೌದಾ? ನನಗ್ ಗೊತ್ತಿತ್ತು ಸುಮಿ, ರಾಮಯ್ಯಂಗೆ ಏನು ಆಗಲ್ಲ ಅಂತ ನನಗ್ ಮೊದ್ಲೇ ಗೊತ್ತಿತ್ತು. ರಾಮಯ್ಯ ಅಕ್ಕ, ಅಪ್ಪ ಜಾಸ್ತಿ ಹೊತ್ತು ಮಾತಾಡಂಗಿಲ್ಲ ಅಂತ ಡಾಕ್ಟರ್ ಹೇಳವ್ರೆ. ನೀವ್ ಬನ್ನಿ, ಹೊರಗಡೆ ಹೋಗಿ ಮಾತಾಡೋಣ. ಓ ಹಂಗ, ಇರು. ರಾಜಿ, ಈ ಕುಂಕುಮ ತಗೊಂಡು ನಿಮ್ಮ ಅಪ್ಪನ ಹಣೆಗಚ್ಚು. ನಿಮ್ಮ ಅಪ್ಪ ಆದಷ್ಟು ಬೇಗ ಹುಷಾರಾದ್ರೆ ಅರ್ಚನೆ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಇದು ಅರ್ಚನೆ ಕುಂಕುಮ, ತಗೋ ಹಚ್ಚು. ಯಾಕವ ಮುಖ ನೋಡಿಯ, ತಗೋ. ಅಕ್ಕ, ಅದು ಇನ್ನೇನ್ ಅಕ್ಕ ಗಿಕ್ಕ ಅನ್ಕೊಂಡು ಬಾಯಿ ತುಂಬಾ ಅತ್ತೆ ಅಂತ ಕರಿಬಾರ್ದಾ? ಯಾವಾಗ ನೀನು ನಾನು ಕೊಟ್ಟ ದುಡ್ಡನ್ನ ನಿಮ್ಮ ಅಪ್ಪನ ಆಪರೇಷನ್ ಕಟ್ಟಿದೋ ಆಗ್ಲೇ ನನಗೆ ಗೊತ್ತಾಗೋಯ್ತು ನೀನು ನನ್ನ ಮಗನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ಯಾ ಅಂತ. ಸುಮಿ, ನೀನ್ ಜಾಣೆ ಕಣೆ, ಬುದ್ಧಿವಂತೆ, ಒಳ್ಳೆ ನಿರ್ಧಾರನೇ ತಗೊಂಡಿದ್ಯಾ. ನಿಮ್ಮ ಅಪ್ಪ ಹುಷಾರಾಗಿ ಬರ್ಲಿ, ಆಮೇಲೆ ಮದುವೆ ವಿಚಾರ ಮಾತಾಡನ್ವಂತೆ. ಇನ್ನೇನಾದ್ರೂ ಖರ್ಚಿಗೆ ದುಡ್ಡು ಬೇಕಾದ್ರೆ ಕೇಳು. ಅಯ್ಯೋ, ನಾನೊಬ್ಳು ಹೇಳೋದು ಎಲ್ಲಿಂದ ಬಂತು? ನನ್ನ ಹತ್ರ ಇರೋ ದುಡ್ಡು, ಆಸ್ತಿ, ಒಡವೆ ಎಲ್ಲ ನಿಂದೆಯ. ಎಷ್ಟೇ ಆಗ್ಲಿ ನೀ ನನ್ನ ಮನೆ ಸೊಸೆ ಆಗಳಲ್ವೇ? ಬೀಗ್ರ ಆರೋಗ್ಯ ಜವಾಬ್ದಾರಿನ ನಾವೇ ಹೊತ್ಕೋಬೇಕಲ್ವಾ? ಏಯ್, ಏನೋ ಹಂಗ್ ನೋಡ್ತಾ ನಿಂತಿದ್ಯಾ? ನನ್ನ ಸೊಸೆಗೆ ಏನಾದ್ರು ಹೇಳೋ. ಸುಮ್ನಿ, ನೀನೇನು ಟೆನ್ಷನ್ ಮಾಡ್ಕೊಂಬೇಡ. ಮಾವಯ್ಯನ ನಾನ್ ಚೆನ್ನಾಗಿ ನೋಡ್ಕೋತೀನಿ. ನಿನ್ನೂ ಅಷ್ಟೇ ಆರಾಗಿನಿ ಹಂಗೆ ನೋಡ್ಕೊತೀನಿ. ಹಾಗಾಗ ಬಂದು ನೋಡ್ಕೊಂಡು ಹೋಗ್ತಿರ್ತೀನಿ. ಮಾವಯ್ಯನ ಸುಮಿ, ನೋಡ್ದ್ಯಾ ನನ್ ಮಗ ಈಗ್ಲೇ ಬದ್ಲಾಗ್ಬಿಟ್ಟ. ಈಗ್ಲೇ ನಿನ್ ಮನೆ ಜವಾಬ್ದಾರಿನ ಹೊತ್ಕೊಂಡ್ಬಿಟ್ಟ. ಅದಕ್ಕೆಮ್ಮ ಹೇಳೋದು, ನೀನು ನಮ್ಮ ಮನೆ ಅದೃಷ್ಟ ದೇವತೆ ಅಂತ. ನಿನ್ ಜೊತೆ ನನ್ ಮಗ ಇದ್ರೆ ಖಂಡಿತ ಸರಿ ಹೋಗ್ತಾನೆ. ಬರ್ಲಾ ಸುಮಿ?
ಹೋಗಿ ಬರ್ತೀನಿ ಸುಮ್ನಿ. ಮಾವಯ್ಯನ ಚೆನ್ನಾಗಿ ನೋಡ್ಕೊ. ಏನಂತಕ್ಕ? ಏನ್ ಹೇಳಿದ್ರು? ಅದು ಅಪ್ಪನ ಆಪರೇಷನ್ಗೆ ದುಡ್ಡು ಇಸ್ಕೊಂಡಿದ್ನಲ್ಲ, ಆ ಸಾಲನ ಬೇಗ ತೀರ್ಸು ಅಂತ ಹೇಳ್ತಾ ಇದ್ರು. ಇವ್ರೇನಕ್ಕ ನಿನ್ನೆ ಕೊಟ್ಟು ಇವತ್ತು ತೀರ್ಸು ಅಂತ ಹೇಳ್ತಿದಾರೆ? ತೀರ್ಸೋ ದಾರಿನೂ ಅವರೇ ತೋರಿಸ್ಕೊಟ್ಟಿದ್ದಾರೆ. ಸಾಲ ಮಾಡಿದ್ದೀನಲ್ವಾ, ತೀರಿಸ್ಲೇಬೇಕು. ತೀರಿಸ್ತೀನಿ. ಮದ್ವೆನಾ? ಯಾರಿಗೆ? ಒಳ್ಳೆ ಚೆನ್ನಾಗಿ ಕೇಳ್ತಿದ್ಯಲ್ಲಮ್ಮ. ನಿತ್ಯನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತೀರ್ಥ ಕೊಡೋ ಒಪ್ಕೊಂಡಿದ್ದಾನೆ. ಅಪ್ಪ ನನ್ನ ಸ್ವಲ್ಪ ಪಾರ್ಟಿ ಕೆಲಸ ಇದೆ, ನಾನು ಹೋಗಿ ಬರ್ತೀನಿ. ಇಲ್ಲಿವರೆಗೂ ನೀನು ಏನು ಹೇಳಿದ್ಯೋ ಅದು ಎಲ್ಲದನ್ನು ನಾನು ಕೇಳಿದ್ದೀನಿ. ಈಗ ನಾನು ಹೇಳೋದನ್ನ ನೀನು ಕೇಳಬೇಕು. ನಿತ್ಯ ಈ ಮನೆ ಸೊಸೆ ಆಗೋದು, ಫ್ಯಾಕ್ಟ್ರಿ ನೋಡಬೇಕು ಅಂತ ಆಸೆ ಪಡ್ತಾ ಇದೆ. ಮರ್ಯಾದೆಯಿಂದ ಕರ್ಕೊಂಡು. ಏನೋ ಯೋಚನೆ ಮಾಡ್ತಿದ್ಯಾ? ಕರ್ಕೊಂಡು ಹೋಗು. ಬನ್ನಿ. ಬಾಯ್. ಸಾಹೇಬ್ರ, ಯಾರು ಇದು? ಪಾರ್ಟಿ ಮಹಿಳಾ ಸಂಘದ ಮುಖ್ಯಸ್ಥಿ ಅದ್ರನ? ಚಿಟ್ಟೆ, ಫ್ಯಾಕ್ಟ್ರಿ ಕಡೆ ಕಾರ್ ತಿರ್ಗ್ಸು. ಫ್ಯಾಕ್ಟ್ರಿ ಕಡೆ? ನಮ್ಮಪ್ಪಂಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರಲಿ. ರಾಮಯ್ಯ, ನೀನು ತುಂಬಾ ಅದೃಷ್ಟವಂತ. ನಿನ್ ಜೀವ ಗಟ್ಟಿಗೈತಿ, ಅದಕ್ಕೆ ಬದುಕ್ ಬಂದ್ಬಿಟ್ಟೆ. ನಾನು ಬದುಕ್ ಬರೋಕ್ ಕಾರಣ ಈ ನನ್ನ ಮಗಳು ಶಿವಣ್ಣ. ಅದು ನಿಜನೇ, ಸುಮ್ಮನೆ ಅಂತ ಮಗಳು ಯಾರಿಗೂ ಸಿಗಲ್ಲ. ರಾಮಯ್ಯ, ನಿನ್ನನ್ನು ಕಾಪಾಡೋದಕ್ಕೆ ನಮ್ಮ ಸುಮ್ಮಿ ಇದ್ಲು, ಆದರೆ ನಿನ್ನ ಸ್ನೇಹಿತನ ಕಾಪಾಡೋದಕ್ಕೆ ಆ ದೇವರು ಬರಲಿಲ್ಲ. ಆ ದೇವರು ಅವನ ಪಾದಕ್ಕೆ ಸೇರಿಸ್ಕೊಂಬಿಟ್ಟ. ಅಪ್ಪ, ನೀನ್ ಬೇಜಾರ್ ಮಾಡ್ಕೋಬೇಡಪ್ಪ, ಬಾ ಒಳಗೋಗೋಣ. ನಿತ್ಯನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತೀರ್ಥ ಕೊಡೋ ಒಪ್ಕೊಂಡಿದ್ದಾನೆ. ನಿತ್ಯನ ಈ ಮನೆ ಸೊಸೆ ಮಾಡ್ಕೋಬೇಕು ಅಂತ ನಾನು ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ತೀರ್ಥ ಕೊಡೋ ಒಪ್ಕೊಂಡಿದ್ದಾನೆ. ಅದಕ್ಕೆ ನಿಮ್ ಮುಖದಲ್ಲಿ ಇಷ್ಟೊಂದು ಕೋಪ ಕಾಣ್ತಾ ಇದೆ, ಆದ್ರೂ ಯಾಕದ್ಕೆ ಏನೋ ರಿಯಾಕ್ಟೇ ಮಾಡ್ತಾ ಇಲ್ಲ? ಏನೈತೆ? ಏನಿಲ್ಲಮ್ಮ, ಅದಕ್ಕೆ ಕೈ ಜಾರಿ ಕಾಫಿ ಕಪ್ ಬಿದ್ದು ಒಡೆದೋಯ್ತು ಅಷ್ಟೇನೆ. ನೀಲಮ್ಮ, ಮೊದ್ಲದನ್ನೆಲ್ಲ ಕ್ಲೀನ್ ಮಾಡು. ತೀರ್ಥಂಗೆ ದಿಢೀರ್ ಅಂತ ಮದ್ವೆ ಫಿಕ್ಸ್ ಮಾಡಿದೀರಂತೆ. ಯಾರನ್ ಕೇಳಿ ಫಿಕ್ಸ್ ಮಾಡಿದ್ರಿ? ಮದ್ವೆಗೆ ಹುಡುಗಿ ಹುಡುಕ್ತಿದ್ದೀರಾ ಅಂತ ಒಂದ್ ಮಾತು ಹೇಳಿಲ್ಲ. ಯಾಕೆ? ನಾನ್ ಈ ಮನೆ ಸದಸ್ಯ ಅಲ್ವಾ? ನನಗೆ ಈ ಮನೆಯಲ್ಲಿ ಹಿರಿ ಸೊಸೆ ಅನ್ನೋ ಸ್ಥಾನ ಇಲ್ವಾ? ಆ ಸ್ಥಾನಕ್ಕೆ ಒಂದು ಬೆಲೆ ಮತ್ತೆ ಗೌರವ ಇಲ್ವಾ? ಸಾಧನಾ, ಚಿಕ್ಕ ವಿಷಯನ ಯಾಕೆ ಇಷ್ಟೊಂದು ದೊಡ್ಡ ಮಾಡ್ತಾ ಇದೀಯಾ? ಅಪ್ಪ ಆಗ್ಲೇ ಪರಿಚಯ ಮಾಡ್ಕೊಟ್ರಲ್ಲ. ಹುಡುಗಿ ಒಳ್ಳೆಯವಳು ಅಂತ ಕಾಣಿಸುತ್ತೆ. ಈ ಮನೆಗೆ ತೀರ್ಥನಿಗೆ ಇಬ್ರಿಗೂ ಸೆಟ್ ಆಗ್ತಾಳೆ ಅಂತಾನು ಅನ್ಸುತ್ತೆ. ಪಾಯಿಂಟ್ ಅದಲ್ಲ. ಹುಡುಗಿ ಬಗ್ಗೆ ನಿನಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಮದ್ವೆ ಬಗ್ಗೆ ಮಾತೇ ಬಂದಿಲ್ಲ.
ಸೈಲೆಂಟ್ ಆಗಿ ಮದ್ವೆ ಫಿಕ್ಸ್ ಮಾಡ್ತಿದಾರಲ್ಲ, ಇದ್ ಸರಿನಾ? ಅವರೆಲ್ಲ ಮನೆಗೆ ಬರ್ತಾರೆ ಅಂತ ನಿಮಗೂ ಚೆನ್ನಾಗಿ ಗೊತ್ತಿತ್ತು ತಾನೆ? ಮನೇಲಿ ಇರ್ಬೇಕಾಗಿತ್ತು. ಅದನ್ ಬಿಟ್ಟು ನಿಮ್ ಕೆಲಸ ನೋಡ್ಕೊಂಡು ನೀವು ಹೊಟ್ಟೋದ್ರಿ. ಈಗ ಬಂದು ಪ್ರಶ್ನೆ ಮಾಡ್ತಾ ಇದ್ಯಾ? ಮನೆಗ್ ಬರೋರು ಮದ್ವೆ ಸಂಬಂಧದ ಬಗ್ಗೆ ಮಾತಾಡೋದಕ್ ಬರ್ತಿದಾರೆ ಅಂತ ಒಂದ್ ಮಾತು ಹೇಳಿದ್ರೆ ನಾವ್ ಹೋಗ್ತಿದ್ವಾ ಅತ್ತೆ? ಮಾವನ್ ಫ್ರೆಂಡ್ ಬರ್ತಿದಾರೆ ಅಂದ್ರೆ ಕ್ಯಾಶುಯಲ್ ಆಗಿ ಬರ್ತಿದಾರೆ, ಒಂದ್ ಕಾಫಿ ಒಂದ್ ಭೇಟಿಲ್ ಮುಗ್ದೋಗುತ್ತೆ ಅಂತ ನಾವ್ ಅನ್ಕೊಂಡಿದ್ವಿ. ಸಾಧನಾ, ನೀನು ಮಾತಾಡ್ತಾ ಇರೋದು ನಿನಗೆ ಸರಿ ಅಂತ ಅನ್ನಿಸ್ತಾ ಇದೆಯಾ ಮಗಳೇ? ಸ್ವಲ್ಪ ಆಲೋಚನೆ ಮಾಡಿ ನೋಡು. ನಾವು ಈ ಮದುವೆ ಆಲೋಚನೆಯಲ್ಲೇ ಇರಲಿಲ್ಲ. ನಿತ್ಯನ ನೋಡಿದ ಮೇಲೆ ಅವಳು ಓದು, ವಿನಯ, ವಿಧೇಯತೆ, ಸಂಸ್ಕಾರ ಎಲ್ಲ ನೋಡಿ ಹೌದಲ್ವಾ, ಇಂಥ ಒಳ್ಳೆ ಹೆಣ್ಮಗುನ ನಮ್ಮ ಮನೆ ಸೊಸೆ ಯಾಕೆ ಮಾಡ್ಕೋಬಾರ್ದು ಅಂತ ನನಗೆ ಆಲೋಚನೆ ಬಂದಿದ್ದೇ ತಡ. ಈ ವಿಷಯನ ನನ್ನ ಗೆಳೆಯನ ಮುಂದಿಟ್ಟೆ. ಅದಕ್ಕೆ ಅವನೇನಂದ ಗೊತ್ತಾ? ಲೋ, ನನ್ನ ಮಗಳು ನಿನ್ನ ಮನೆ ಸೊಸೆಯಾಗಿ ಬರೋದಕ್ಕಿಂತ ಸಂತೋಷದ ವಿಷಯ ಬೇರೆ ಇನ್ನೇನೂ ಇದೆ ನನಗೆ ಅಂತ ಒಂದು ಕ್ಷಣನೂ ಆಲೋಚನೆ ಮಾಡಿದರೆ ತಕ್ಷಣನೇ ಉತ್ತರ ಕೊಟ್ಬಿಟ್ಟ. ನೋಡಿ, ನಮ್ಮ ಅಪ್ಪಂಗಾಗಿರೋದು, ಶಂಕರಣ್ಣ ಈರಣ್ಣಂಗಾಗಿರೋದು ಮರಿಯಂತ ಘಟನೆ ಅಲ್ಲ. ಇದಕ್ಕೇನಾದ್ರೂ ಒಂದು ಪರಿಹಾರ ಮಾಡ್ಕೊಳ್ಳೇಬೇಕು. ಈ ಗಂಡಾಂತರದಿಂದ ನಮ್ಮಪ್ಪ ಏನೋ ಪಾರಾದ್ರು, ಆದ್ರೆ ಆ ಅದೃಷ್ಟ ಇನ್ನಿಬ್ರಿಗಿರ್ಲೇ ಇಲ್ಲ. ಇಂಥದ್ ಮತ್ತೆ ಆಗಲ್ಲ ಅಂತ ಹೇಗೆ ಹೇಳೋದು? ಇವತ್ತು ನಮ್ಗಾಗಿದೆ, ನಾಳೆ ಇನ್ನೊಬ್ರಿಗೆ ಆಗ್ಬಾರ್ದು ಅಂತಂದ್ರೆ ಈ ತರ ಕೆಲಸ ಮಾಡೋ ನಮ್ಮ ಕಾಲೋನಿ ಜನರ ಹತ್ರ ರಕ್ಷಣಾ ವ್ಯವಸ್ಥೆ ಬಗ್ಗೆ ಮಾತಾಡ್ಬೇಕು. ಸರಿಯಾದ ರಕ್ಷಣೆ ಇಲ್ಲದೆ ಕೆಲ್ಸಕ್ಕೆ ಹೋಗಲ್ಲ ಅನ್ನೋ ನಿರ್ಧಾರಕ್ಕೆ ಬರ್ಬೇಕು. ಅಯ್ಯೋ, 100 ರೂಪಾಯಿ ಕಾಸು ಸಿಕ್ಕರೆ ಸಾಕು ನಮ್ ಜನಗಳಿಗೆ. 1000 ರೂಪಾಯಿ ಆಸೆ ತೋರಿಸಿದ್ರೆ ಹೋಗದೆ ಸುಮ್ಮನೆ ಇರ್ತಾರ ಸುಮ್ಮಿ? ಅಕ್ಕ, ಜೀವಕ್ಕಿಂತ 1000 ರೂಪಾಯಿ ಹೆಚ್ಚ? ದುಡಿಯೋ ಕೈನೇ ಕಳ್ಕೊಂಡ್ಮೇಲೆ ಆ ಮನೆ ಒಲೆ ಉರಿಯುತ್ತಾ? ದುಡಿಯೋ ಅಪ್ಪ ಅಣ್ಣಂದಿರೇ ಹೋದ್ಮೇಲೆ ಮಕ್ಳ ಗತಿ ಏನಾಗ್ಬೇಕು? ಮನೆ ಗತಿ ಏನಾಗ್ಬೇಕು? ಸುಮಿ ಹೇಳೋರಲ್ಲೂ ಒಂದು ಅರ್ಥ ಐತೆ. ನಾವು ಕಾಲೋನಿಯವ್ರು ಎಲ್ಲರೂ ಸೇರಿ ಒಂದು ಸಭೆ ಮಾಡೋಣ. ಅಕ್ಕ ಅಕ್ಕ, ಅಪ್ಪ ದೇವ್ರ ಹತ್ರ ಹೋದ್ರಂತೆ. ತಾತನ್ ಕರ್ಕೊ ಬಂದಂಗೆ ಅಪ್ಪನ್ನು ಕರ್ಕೊಬಾ ಅಕ್ಕ. ಸಮಾಧಾನ ಮಾಡ್ಕೊಪ್ಪ, ಸಮಾಧಾನ ಮಾಡ್ಕೊ. ಅಪ್ಪ ಹೆಂಗವ್ರು ಸುಮಿ? ದೇವ್ರು ದೊಡ್ಡವನು, ಉಳಿಸ್ಕೊಟ್ಟ ಅಕ್ಕ. ಆದ್ರಿಂದ ನಮ್ಮ ಪಾಲಿಗೆ ದೇವ್ರು ಇಲ್ಲ, ದಿಂಡ್ರು ಇಲ್ಲ. ನಮ್ ಕುಟುಂಬ ಬೀದಿಗೆ ಬಂದ್ಬಿಡ್ತು ಸುಮ್ಮಿ. ಅಯ್ಯೋ ಅಕ್ಕ, ನೀನೇ ಹಿಂಗಂದ್ರೆ ಹೆಂಗ್ ಹೇಳು? ಮಕ್ಳಿದಾರೆ, ಅವ್ರ ಭವಿಷ್ಯ ನೀನೇ ನೋಡ್ಬೇಕಲ್ವಾ? ನಮ್ಮನೆ ದ್ಯಾವ್ರೆ ಹೊಂಟೋದ್ಮೇಲೆ ನಾವಿದ್ದೀನೇನ್ ಮಾಡೋಣ ಸುಮ್ಮಿ? ಅದ್ಯಾವ್ರು ನಮ್ಮನ್ನ ಯಾವಾಗ ಕರ್ಕೋತಾನಂತ ಕಾಯ್ತಿರೋದೆಯ. ಅಯ್ಯೋ ಬಿಡ್ತು ಅನ್ನಕ್ಕ. ಯಾಕೆ ಹೆಣ್ಮಕ್ಳು ಮನೆ ನಿಭಾಯಿಸಲ್ವಾ? ಕುಟುಂಬ ನೋಡ್ಕೊಳಲ್ವಾ? ಯಾವ್ದಾದ್ರು ಸಣ್ಣ ಕೆಲ್ಸ ಮಾಡಿದ್ರಾಯ್ತು. ಹೂ ಕಟ್ಟಿ, ಹೂ ಮಾರಿ. ನಮ್ಮನೇನೆ ನಡೀತಿದೆ, ನಿಮ್ಮನೆ ನಡಿಯಲ್ವಾ? ಸಣ್ಣ ಪುಟ್ಟ ವ್ಯಾಪಾರ ಮಾಡೋದಕ್ಕೂ ಬಂಡವಾಳ ಬೇಕಾಯ್ತದಲ್ಲ ಸುಮ್ಮಿ. ಯಾರನ್ ಕೇಳೋಣ? ಯಾರ್ ನಮಗ್ ಸಾಲ ಕೊಡ್ತಾರೆ? ಯಾರ ಹತ್ರ ಸಾಲ ಎತ್ತಣ ಸುಮ್ಮಿ? ಯಾಕಕ್ಕ ಹಿಂಗ್ ಮಾತಾಡ್ತಿದ್ಯಾ? ನಿಮಗ್ ಪರಿಹಾರ ದುಡ್ಡು ಸಿಗ್ಲಿಲ್ವಾ? ಅಯ್ಯೋ, ಅದೆಲ್ಲ ಬಾಯಿ ಮಾತಾಡ್ತೆ ಕಣವ. ಅಂದವರು ಮನ್ಯಾಗ ಕಣ್ಣಿಗಿದ್ದಾರೆ, ಆದ್ರೆ ನಾವಿಲ್ಲಿ ಕಣ್ಣೀರ್ ಹಾಕ್ತಿದೀವಿ. ಕಾರ್ಪೊರೇಟ್ ಸಾಹೇಬ್ರು ಅವತ್ ಬಂದ್ ಮಾತಾಡಿ ಹೋದ್ರಷ್ಟೇಯ. ಆಮ್ಯಾಕಿಂದ ಈ ಕಡೆ ಮುಖನೂ ತೋರ್ಸಿಲ್ಲ ಸುಮ್ಮಿ. ಕಾರ್ಪೊರೇಟರ್ ಸಾಹೇಬ್ರು ಅವ್ನು ಮಾಡಲ್ವಲ್ಲ? ಅವತ್ತೇ ಪರಿಹಾರ ಕೊಡ್ತೀವಂತ ಹೇಳಿದ್ರಲ್ಲಕ್ಕ. ಅವತ್ ಟಿವಿಯವರೆಲ್ಲ ಇದ್ರಲ್ಲ ಸುಮ್ಮಿ, ಅದಕ್ಕೆ ಹಾಗೆ ಹೇಳಿದ್ದಾರೆ. ಅವರಿಂದ ನಮ್ಗೆ ಯಾವ್ದು ಸಹಾಯ ಆಗಲ್ಲ ಸುಮ್ಮಿ, ಯಾವ ಪರಿಹಾರನೂ ಸಿಗಲ್ಲ. ಯಾಕೆ ಸಿಗಲ್ಲ? ಅಲ್ಲ, ಅವ್ರು ಕೊಡಲ್ಲ ಅಂತಂದ್ಮೇಲೆ ಎಲ್ರ ಮುಂದೆ ಯಾಕಂಗ್ ಹೇಳ್ಬೇಕಾಗಿತ್ತು? ಹೇಳಿದ್ದಾರೆ ಅಂತಂದ್ಮೇಲೆ ಅವ್ರು ಕೊಡ್ಲೇಬೇಕು.
ಕೊಡೋ ಹಂಗೆ ನಾವು ಮಾಡೋಣ. ನಿಮಗ್ ನ್ಯಾಯ ಸಿಗುತ್ತಕ್ಕ. ನಿಮ್ಮಿಬ್ರು ಕುಟುಂಬಕ್ಕೂ ಒಂದ್ ನೆಲೆ ಆಗತ್ತೆ. ಆಗ್ಲೇಬೇಕು.